ಯಾರೀ ಗಾನಕೋಗಿಲೆ? ಎಲ್ಲಿರುವುದು? ಆ ಆ ಮಗವನ್ನು ಕಂಡೆ ವಾನಲ್ಲು ನೀನೆ ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ವಾನಲ್ಲು ನೀನೆ. ಇಲ್ಲಿವರೆಗೂ ಇಂತ ಕೋಗಿಲೆ ಕಂಠನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅಯ್ಯಯ್ಯೋ ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಟ್ಟ ಇದ್ಯಾ? ನನ್ನ ಮದ್ವೆ ಮಾಡ್ಕೊಳ್ಳಯ್ಯ, ನಾನು ಬಿಡಕ್ಕಿಲ್ಲ, ನೀನ್ ಬಿಡಕ್ಕಿಲ್ಲ. ಏನೇಗ ರೀ ಅನ್ನೋದು ಗೊತ್ತಿಲ್ಲ ನಿಂಗೆ? ಮೋಟರ್ ಬೈಕ್ ಇಳಿಬಾರ್ದು ಅಂತ? ಯೋ ಎಲ್ಲೋಡೈತಿಯ ನೀನು? ಬತ್ತಿಯ ಹೋಗು ನೀನು. ಏನ್ ಹಂಗ ಹೋಗ್ತಾ ಇದೀಯಾ? ನಾನ್ ಹೂವ ಕೊಟ್ರಿ ಈ ಊರಲ್ಲಿ ಯಾರು ಬೇಡ ಅನ್ನಲ್ಲ, ಗೊತ್ತಾ? ತಗೋ ಹೂವ. ತಗೊಂಡು ಹೋಗಿ ನಿಮ್ಮಮ್ಮನ ಕೊಡು. ತಗೊಳ್ಳೆ, ತಗೋ. ಇದೇನ ಇದು ಪರಮೇಶಿ? ತೇರ್ ನಮ್ಮನೆ ಕಡೆ ತಿರುಗ್ಬಿಟ್ಟೈತೆ. ಹಳ್ಳ ಇರೋ ಕಡೆ ನೀರ್ ಹರಿತದೆ, ಹೆಣ್ಣಿರೋ ಕಡೆ ಗಂಡಿನ ಕಡೆಯವ್ರು ಬರ್ತಾರೆ. ನೀನು ಹೂ ಅಂದ್ರೆ ನಾನ್ ನಿನ್ ಬೀಗ ಹಾಕ್ತೀನಿ. ಓ ಸಂತೋಷ, ಯಾರು ಬೇಡ ಅಂದಿದ್ದು? ಬನ್ನಿ ಒಳಗ್ ಕೂತ್ ಮಾತಾಡವ. ಯಾವಲ್ಲ ಅವ್ನ್ ಬೀಗದಸ್ಲು? ಏಯ್, ನೀನ್ ಯಾವಲ್ಲ ಇಲ್ಲಿಗೆ ಬರಕ್ ಹೇಳಿದ್ದು? ಬಾವಾದು ಸದ್ದು ಬಾಯ್ಲಿ. ಹುಲಿ ಸ್ನೇಹ ಮಾಡ್ಬೇಕು, ಕತ್ತೆ ಸ್ನೇಹ ಅಲ್ಲ. ಈ ಊರ್ನ ಯಾವ ಪಟ್ಟಿ ಮಗನ ಬಾಯಿಂದಾನು ನನ್ನ ಹೆಸರು ಬಂದಿಲ್ಲ. ನೀನ್ ಕೂಗಿದ್ಯಾ? ನಾನೇನ್ ಆಚೆ ಕಡೆ ಬೋಲ್ಡ್ ಹಾಕಿದೀನಲ್ಲ, ನನ್ ಮನೆಯಾಗ ಎಣ್ಣಾದೆ ಯಾರಾದ್ರೂ ಬಂದು ನೋಡ್ಕೊಂಡು ಹೋಗಿ ಅಂತ. ಈ ಬೆಟ್ಟಪ್ಪನ್ ಮನೆ ಸಂಬಂಧ ಮಾಡಕ್ಕೂ ಯೋಗ್ಯತೆ ಇರ್ಬೇಕಲ್ಲ. ಯೋಗ್ಯತೆ ಏನ್ಲ ಇದೆ ನಿನ್ಗೆ? 200 ಎಕರೆ ಜಮೀನು, ಆಮೇಕೆ 50 ಎಕರೆ ಅಡಿಕೆ ತೋಟ, ಆಮೇಕೆ 6 ಕೋಟಿ ರೊಕ್ಕ. ಜನ ಹೆಣ್ ಕೇಳಕ್ ಬರೋವಾಗ್ಲೇ 10 ಜನ ಬರ್ಲಿಲ್ಲ ನಿನ್ ಯೋಗ್ಯತೆಗೆ. ಅದೇ ಈ ಬೆಟ್ಟ ಹೊಂಟ್ರೆ 10 ಹಿಂದೆ ಹರ್ಕೊಂಬತ್ತದೆ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನ್ ತಾಳಿ ಕಟ್ಟುವಾಗ ಎಷ್ಟ್ ಜನ ನಿನ್ಗೆ ಅಕ್ಷತೆ ಹಾಕೋಕ್ ಬರ್ತಾರೆ, ನೀ ಸತ್ತಾಗ ಎಷ್ಟ್ ಜನ ಮಣ್ಣು ಹಾಕಕ್ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನ್ ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ. ಗುಣ ಅದು ನಿನ್ಗೆಲ್ಲ ಐತೆ. ಬುಡುಗಾಡಿ.
ಅಪ್ಪಯ್ಯ ನಾವ್ ಅವನ್ ಸಂಬಂಧ ಬೆಳೆಸ್ರೆ ಇವನ್ ಗಂಟೆ ಹೋಗುತ್ತೆ. ನಾವಿಲ್ಲಿದ್ದೀವಲ್ಲ ಅದೇ ದೊಡ್ಡ ತಪ್ಪು. ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಮೊದ್ಲು ಈ ಮನೆ ಬಿಟ್ಟು ಹೋಗ್ಬೇಕು. ನಡಿ. ಮುಂಡಿದೆ ಅವನಿರೋ ಗಂಟ ಎಲ್ಲ ಅವಂದು. ಅವನು ಓದ್ಬೇಕೆಲ್ಲ ನಿಂದೆ ಅಲ್ವೇನಲ್ಲ. ಅಲ್ಲಿ ಗಂಟ ಓಸಿ ಅದುಮ್ಕೊಂಡಿರು. ಇಷ್ಟೊಂದು ಕಸ ಕಡ್ಡಿ ಬಿಟ್ಕೊಂಡಿದ್ರೆ ರೋಗ ರುಜಿನ ಬರದಲ್ಲೇ ಇನ್ನೇನಾಯ್ತವೆ. ಗಬ್ನನ್ ಮಕ್ಕಳು ತಗೊಂಬಂದು ಏನಯ್ಯ ನಾನ್ ನೋಡ್ಬಿಟ್ಟು ಓಡೋಯ್ತಾ ಇದ್ಯಾ ತಪ್ಪಿಸ್ಕೊಂಡು? ಈ ಡುಮ್ಮಿನ ಮದ್ವೆ ಆಗ್ಬೇಕಾಗುತ್ತೆ ಅಂತ ಓಡೋಯ್ತಾ ಇದ್ಯಾ? ನನಗಿಂತ ಚೆನ್ನಾಗಿ ಒಂದ್ ಹುಡುಗಿ ಮೈನ ಅವಳು ಗಂಡನ್ ಬಿಟ್ಟು ಬೇರೆ ಯಾರು ನೋಡಂಗಿಲ್ಲ. ಈಗ ನೀ ಎಲ್ಲ ನೋಡ್ಬಿಟ್ಟಿದ್ಯಾ. ಓಹೋ, ಏನ್ ಬೆಣ್ಣೆಲ್ ಮಾಡಿರೋ ಮೈ ನಿಂದು. ಹೋಗೋ ಕ್ಯಾಮೆರಾ ನೋಡೋಗೋ. ಓಟಿ ತೆಗೆದು ಬಿಡ್ತೀನಿ. ಪಂಚಾಯತಿ ಕಟ್ಟೆಗೆ ಎಳ್ದ್ಬಿಟ್ಟು ಜಮೀನ್ದಾರ್ ಕರ್ಸ್ಬಿಡ್ತೀನಿ. ಮರ್ಯಾದೆ ನನ್ ಕೊಳ್ಳಕ್ ತಾಳಿ ಕಟ್ಟಿದ್ರೆ ಸರಿ. ಅಯ್ಯಯ್ಯೋ, ನಾನು ಇವಳು ಕೊಳ್ಳ ತಾಳಿ ಕಟ್ಬೇಕಂತಲ್ಲಪ್ಪ. ಯಾರು ಇಲ್ವಲ್ಲಪ್ಪ ನ್ಯಾಯ ಹೇಳಕ್ಕೆ. ಈ ಕಲ್ಲಾದ್ರಕ್ಕೆ ಕತೆ ನೋಡಕ್ ಯಾರು ಇಲ್ವಲ್ಲಪ್ಪ. ನನ್ ಯಾರಿದ್ದಾರ ನಿನ್ಗೆ? ಬಾರೋ ಬಳ್ಳಾರಿ, ನನ್ ಭಾಗಕ್ಕೆ ಕಾಶಿ ವಿಶ್ವನಾಥ ಬಂದಾಗ ಬಂದ್ಬಿಟ್ಟೆ ಕಣೋ. ನೋಡು ಎಲ್ಲ ಗೊತ್ತದೆ ಕಣೋ. ನಾನು ಇವಳನ್ನ ಮದ್ವೆ ಆಗ್ಬೇಕಂತಲ್ಲೋ. ಯಾಕೆ? ಅವಳೇನ್ ಹೆಣ್ಣಲ್ವಾ? ನಾಯಿ ಹಸ್ದಿದೆ, ಅನ್ನ ಅಳಸಿದೆ, ನಿನಗೂ ವಯಸ್ಸಾಗದೆ. ಇಲ್ಸಲೇ ಬಾಟ ಗಿಟ್ಟ ಅಂತಂದ್ರೆ ತಟ್ಟು ಬಿಡ್ತೀನಿ. ಗೌರವದಿಂದ ಭಾವ ಅಂತ ಕರಿಬೇಕು. ಭಾವ? ಅವಳು ಯಾರು ಅನ್ಕೊಂಡಿದ್ಯಾ? ನನ್ ತಂಗಿ, ಚಿಕ್ಕಪ್ಪನ ಮಗಳು. ಯಾರಲ್ಲಿ? ಓಂ ಸುಖಾಯ ನಮಃ. ಯಾರನ ಏಕದಂತಾಯ ನಮಃ. ತಗತಿ ಹಾಕಿಸ್ಲ ಇನ್ಲಿಲ್ಲ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಪಾಕಮಾಯ ನಮಃ. ಓಂ ಕುಮಾರ ಗುರುವೇ ನಮಃ. ಓಂ ಭೂಷಿತವಾಹನಾಯ ನಮಃ. ಓಂ ಸರ್ವಸಿದ್ಧಿದಾಯ ನಮಃ. ತೋಳಿ ಮಾಂಗಲ್ಯ ತೋಳಿ. ಬಾವ ಹಿಂಗೆ ಮಜ್ಜಿಗೆ ಅಂದ್ರೆ ಬಹಳ ಇಷ್ಟ. ಮಜ್ಜಿಗೆ ಕುಡಿಸಮ್ಮ. ಬಾ ಬೆಟ್ಟ ಬಾ. ಹಾ, ಸರ್ಕಳೆ ಸರ್ಕಳೆ. ಊರಾಚೆ ಇರುವ ಸರ್ಕಾರಿ ಸ್ವಾಮ್ಯದ ಗ್ರಾನೈಟ್ ಕ್ವಾರಿಯನ್ನು ಸಾರ್ವಜನಿಕ ಹರಾಜು ಕರೆಯಲಾಗಿದೆ. ಸರ್ಕಾರಿ ಬೀಟ್ 1 ಲಕ್ಷ ರೂಪಾಯಿ. 3 ಲಕ್ಷ, 3 ಲಕ್ಷ, 3 ಲಕ್ಷದ 1. ಸಣ್ಣ, ಎಷ್ಟಾದ್ರೂ ಚಿಂತೆ ಇಲ್ಲ, ಕೂಗು. 15 ಲಕ್ಷ. 15 ಲಕ್ಷ, 15 ಲಕ್ಷದ 1. ಯಾರ್ರಿ ನೀವು? ನಾವೆಷ್ಟೇ ಲಕ್ಷ ಕೂಗಿದ್ರು ಅದ್ರ ಮೇಲೆ ಒಂದು ಅಂತ ಒಗ್ಗರಣೆ ಆಗ್ತಾ ಇದ್ದೀರಾ? ಯಾರು ಎಷ್ಟೇ ಕೂಗಿದ್ರು ಅದ್ರ ಮೇಲ್ 1 ಅಂತ ನಮ್ಗೆ ಅಪ್ಪಣೆ ಆಗಿದೆ. ಅವ್ರಿಗೆ ಕೂಗೋ ಕೇಂದ್ರಿ ಆಗಿದೆ. ಅವ್ರೇನ್ ಬಾಯಲ್ಲಿ ಕಡುಬು ತುರ್ಕೊಂಡಿದಾರ? ಇದು ಸರ್ಕಾರಿ ಜಾಗ. ಅವ್ನ್ ಮಾವನ್ ಮನೆ ಅಲ್ಲ, ಮನಸ್ಸಿಗೆ ಬಂದಾಗ ನಡ್ಕೊಳಕ್ಕೆ. ನಮಸ್ಕಾರ. ಯಾರೆಲ್ಲ ಬೋಳಿಸಿದ್ದು? ಕ್ಷೌರದವನು. ಅಷ್ಟು ಗೊತ್ತಾಗಿಲ್ವ ನಂಗೆ? ಹೇಳ್ತಲೇ ಕೊಟ್ಟೆ. ತಿರುಪತಿ ಕೊಟ್ಟೆ. ಅದು ಬಿಟ್ರೆ ಇನ್ನೇನ್ ಕೊಡ್ತೀಯ ಅಲ್ಲಿ? ಕುಂತ್ಕ. ಎಲ್ಲಾದ್ರೂ ಉಂಟೆ. ನಿಮ್ ಮುಂದೆ ನಾನ್ ಕೂತ್ಕೊಳ್ಳೋದ? ನೀವು ಕೊಟ್ಟು ದುಡ್ಡಲ್ಲಿ ಓದಿ ನಾನು ಈ ಕುರ್ಚಿಲ್ ಕೂತಿದ್ದೀನಿ. ಆ ಋಣ ತೀರ್ಸಕ್ಕಾಗತ್ತಾ? ಅದನ್ನ ಬಾಯಲ್ಲಿ ಹೇಳ್ದೆ ಮಾಡ್ ತೋರ್ಸಿದ್ರೆ ಚೆನ್ನ. ಖಂಡಿತ. ಅಂತ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಈಗ ಬಂದೈತೆ ಮಗ. ನಮ್ಮೂರಾಚೆಗಿರೋ ಕ್ವಾರಿನ ನಮ್ ಬಿಳಿಗಿರಿ ತಗೋಬೇಕು ಅಂತ ಆಸೆ ಪಟ್ಟವನೇ. ಅದು ನಮಗ್ ಸಿಗಬಾರ್ದು ಅಂತ ಆ ಬೆಟ್ಟ ತಡಿತಾವನೆ. ನೀ ಹೆಂಗಾರ ಮಾಡಿ ಅದನ್ನ ನಮ್ ಬಿಳಿಗಿರಿ ಹೆಸರಿಗೆ ಮಾಡಿಸ್ಬಿಟ್ರೆ ನಮ್ಮ ಋಣನ ಸ್ವಲ್ಪ ಕಡಿಮೆ ಮಾಡ್ದಂಗ ಆಯ್ತದೆ. ಅಷ್ಟೇ ತಾನೇ? ಆಯ್ತು ಅಂತ ತಿಳ್ಕೊಳ್ಳಿ. ನೀವು ಹೊರಡಿ, ನಾನ್ ನೋಡ್ಕೋತೀನಿ. ಅಷ್ಟೇ ಸಾಲದು. ಯಾವ್ದಾದ್ರೂ ಒಂದ್ ಕೇಸ್ನಲ್ಲಿ ಬುಕ್ ಮಾಡಿ ಹಣ ಒಳಗಡೆ ಹಾಕಿಸ್ಬಿಡಿ. ಆಯ್ತು. ಥ್ಯಾಂಕ್ ಯು. ಕೈ ಇಳಿಸಿ. ಕುರ್ಚಿ ಮರ್ಯಾದೆ ಕೊಡಿ. ಕೂತ್ಕೊಳ್ಳಿ.
ನಾವು ಬರ್ತೀವಿ ಕಣ ಮಗ, ಕುಂತ್ಕೊಳಪ್ಪ. ಹೇಳಿದ್ದು ಗೆಪ್ತಿ ಮಾಡಿಕೋ, ನಾವು ಆಚೆಗೆ ಹೋದ್ಮ್ಯಾಕೆ ಮರ್ತ್ಕಿರ್ತ್ಬಿಟ್ಟಿಯಾ. ತೆಗಿಲ. ಎಲ್ಲಾದ್ರೂ ಉಂಟೆ ನಾನ್ ನಿಮ್ ಮುಂದೆ ಕೂತ್ಕೊಳ್ಳೋದ? ನಿಮ್ ಅನ್ನ ತಿಂದು ಬೆಳೆದವನು ನಿಮ್ ಮುಂದೆ ಕೂತ್ಕೊಳಕ್ಕಾಗತ್ತಾ? ಇದು ಮಾತನಾಗಿರ್ಬಾರ್ದು, ಮನಸ್ಸಿನ ಒಳಗಡೆ ಇರ್ಬೇಕು. ಕೂತ್ಕೋ. ಪರವಾಗಿಲ್ಲ. ಕೂತ್ಕೊಳ್ಳಯ್ಯ. ಊರಾಚೆ ಒಂದ್ ಕಲ್ಲಿನ ಬೆಟ್ಟ ಐತಿ. ಹೌದು. ಅದನ್ನ ಮುತ್ಕನ್ ಕಡೆಯವ್ರು ತಗೋಬೇಕು ಅಂತ ಬೋ ಪ್ರಯತ್ನ ಮಾಡ್ತಾವ್ರೆ. ಗೊತ್ತು. ನಾನ್ ತಗೋಬಾರ್ದು ಅಂತ ನನ್ನನ್ ಬೇರೆ ತಡಿತಾವ್ರೆ. ಅದು ಗೊತ್ತು. ಕೂತ್ಕೊಳ್ಳಯ್ಯ. ನಾನ್ ಕೂತಿರ್ಬೇಕಾದ್ರೆ ಪದೇ ಪದೇ ನೀನ್ ನಿಂತ್ಕೋತಾ ಇದ್ರೆ ಒಬ್ಬ ಅಧಿಕಾರನ ಅವಮಾನ ಮಾಡ್ದಂಗ ಆಯ್ಕಿಲ್ವಾ? ಅಂತ ಒಂದ್ ಕೆಟ್ಟ ಹೆಸರು ನನಗ್ ಬೇಕಾ? ನಿನಗ್ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ ಮನಸ್ನಾಗ ಏನಾದ್ರೂ ಇದ್ರೆ ಆ ಬೆಟ್ಟ ನನ್ನ ಹೆಸರಿಗೆ ಬರ್ಸ್ಬೋದು. ಆದ್ರೆ ಬೇರೆ ಯಾರಾದ್ರೂ ಅದನ್ನ ತಗೊಂಡ್ರೆ ಹುಷಾರ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಿನಗ್ ಬೇರೆ ಕೊಟ್ಬಿಟ್ಟೆ ಇದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಪುಟ್ಸ್ವಾಮಿ ಮಾತಾಡ್ತಾ ಇರೋದು. ಮುಂದಿನ ತಿಂಗಳು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ರಲ್ಲ ಸರ್, ಈ ತಿಂಗಳೇ ಮಾಡ್ಬಿಡಿ ಸರ್. ಇವತ್ತೇ ಮಾಡ್ಬಿಡಿ ಸರ್. ಗಂಗಾ ಮಾತಾಡು. ಗಂಗಾ ಅಯ್ಯೋ ಶಿವನೇ, ವಿಷ ಮೈಗರ್ ಬಿಡದೆ. ಅವ್ವ, ನೀವ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಏನು ಪ್ರಯೋಜನ ಆಗಕ್ಕಿಲ್ಲ ಕಣವ್ವ. ಹಂಗನ್ಬೇಡಿ ಪಂಡಿತ್ರೆ, ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನ್ ಮಾತ್ರ ಬದುಕಿರಕ್ಕಿಲ್ಲ. ಹೆಂಗಾರ ಮಾಡಿ ಇವಳನ್ನ ಕಾಪಾಡಿ, ಅದಕ್ಕೆ ಏನ್ ದುಡ್ಡು ಬೇಕಾದ್ರೂ ನಾ ಕೊಡ್ತೀನಿ. ನನ್ ಕೈಲಿ ಏನೈತ್ ಮಗ, ಅದ್ಯಾವ್ರೆ ಕಾಪಾಡ್ಬೇಕು. ಅದ್ಯಾವ್ ಹೆಂಗ್ ಕಾಪಾಡ್ತಾನೆ ಪಂಡಿತ್ರೆ? ಇವ್ರಿಬ್ರು ಒಂದೇ ಚಪ್ಪುರ್ದಾಗೆ ಒಬ್ಬನ್ ಕೈನಾಗೆ ತಾಳಿ ಕಟ್ಟಿಸ್ಕೊಂಡ್ರು. ಅಂದೇ ಊರ್ ಜನ ಎಲ್ಲ ಮಾತಾಡ್ಕೊಂಡ್ರು ಇವ್ರ ಮನೆಯಾಗೆ ಏನಾರು ಆಯ್ತದೆ ಅಂತ. ಅದೀಗಾಗದೆ ದ್ಯಾವಿ ಮುನ್ನಿಸ್ಕೊಂಡ್ರೆ ಹಿಂಗೆಲ್ಲ ಆಗೋದುಂಟು. ಈ ಮಗಿನ ಇಲ್ಲೇ ಕುಂಡ್ರಿಸ್ಬಿಟ್ಟು ಇವ್ರ ವಂಶದವ್ರು ಯಾರು ಬ್ರಹ್ಮಚಾರಿಗಳು ಒದ್ದೆ ಮೈನಾಗೆ ಕೆಂಡ ತುಳ್ದು ಅಮ್ಮನವ್ರ ಮನ್ಸನ್ನ ತಂಪು ಮಾಡಿದ್ರೆ ಈ ಮಗ ಬದುಕಬಹುದು. ಮನೆಗೆ ಯಾರು ಗಂಡಸರು ಇದ್ದಂಗಿಲ್ಲ. ಬ್ರಹ್ಮಚಾರಿಗಳಂತೂ ಇಲ್ವೇ ಇಲ್ಲ. ಬಿಳಿಗಿರಿ, ಬೆಟ್ಟ ಇಲ್ದಿದ್ರೆ ಇವತ್ತೇ ಉಳ್ಳ ನಾವು ನೋಡ್ತಾನೆ ಇರ್ಲಿಲ್ಲ. ಕೆಂಡ ತೊಳೆದು ಅವನ್ ಕಾಲೆಲ್ಲ ಬೊಬ್ಬೆಯಾಗ್ಬಿಟ್ಟವೆ. ಈ ಔಷಧಿನ ಯಾರ ಕೈಯಲ್ಲಾದ್ರೂ ಅವನಿಗೆ ಕೊಟ್ಟು ಕಳಿಸಿ ಅಂತ ಗಂಗಾ ಹೇಳಿದ್ಲಪ್ಪ.
ಯಾವ್ದಾದ್ರು ಕೇಸ್ನ ಅವನ ಮೇಲೆ ಬುಕ್ ಮಾಡಿ ಒಳಗಡೆ ಹಾಕಿಸ್ಬಿಡಿ. ಕಾಪಾಡಕ್ಕೆ ಅಂತ ನಮ್ಮ ಮಾವ ಕೆಂಡ ತುಳಿದ್ರು. ಅವ್ರ ಕಾಲಕ್ಕೆ ಗಾಯ ಆಯ್ತು ಅಂತ ನಿಮ್ ತಂದೆ ಬಂದ್ ಔಷಧಿ ಹಚ್ಚಿದ್ರು. ಪ್ರೀತಿ ಇಲ್ದೆ ಹೋದ್ರೆ ಇದೆಲ್ಲ ನಡೆಯೋಕ್ ಸಾಧ್ಯನೇ ಇಲ್ಲ. ಯು ಆರ್ ಕರೆಕ್ಟ್. ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇದ್ದೇ ಇದೆ. ಆದ್ರೆ ಬ್ರಿಡ್ಜ್ ಸರಿ ಇಲ್ಲ, ಅದನ್ನ ಸರಿಪಡಿಸ್ಬೇಕು. ಮಂಜು, ನಾಳೆ ನಾನು ನಿಮ್ ಮನೆಗ್ ಬರ್ತೀನಿ. ಏನು, ನಮ್ಮನೆಗ್ ಬರೋದಾ ನೀನು? ಯಾಕೆ? ನಮ್ಮನೇಲಿ ನಿನ್ನ ಕೊಂದೆ ಹಾಕ್ಬಿಡ್ತಾರ ಅಷ್ಟೇ. ನನ್ ತಾತನ್ ಮನೆಯಲ್ಲಿ ನನ್ ಪ್ರಾಣ ಹೋಗೋದಾದ್ರೆ ಅದಕ್ಕಿಂತ ಸಂತೋಷ ನನಗ್ ಬೇರೆ ಯಾವ್ದೂ ಇಲ್ಲ. ಆದ್ರೆ ನಾವಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ಇಂಥ ಪ್ರಯತ್ನಗಳು ನಡಿಲೇಬೇಕು. ನಾಳೆ ನಿನಗ್ ನಿಮ್ ಮನೇಲಿ ಸಿಗ್ತೀನಿ. ಏ ಅನು, ಆತರ ಎಲ್ಲ ಮಾಡ್ಬೇಡ, ನಿಂತ್ಕೋ ಅನು.
ಇದರಲ್ಲಿ ಇಂತಹ ಒಂದು ಸದ್ದು ಬರುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನೋಡ್ಸವ, ನೋಡ್ಸು.
ಎಷ್ಟು ಧೈರ್ಯ, ಎಷ್ಟು ಧೈರ್ಯ ನಿನಗೆ! ಆ ಕಡೆ ಬೀಸೋ ಗಾಳನ್ನು ಇದ್ ಕಡೆ ಬರಬಾರ್ದು ಅಂತ ಅನ್ಕೊಂಡಿರೋ ನಾನು, ಅಂತಾದ್ರಾಗೆ ಆ ಮನೆಗೆ ಹೋಗಿ ಬಂದಿದ್ಯಾ ನೀನು? ಬಿಡು ತಾತ, ಯಾಕೆ ಅವ್ರನ್ನ ತಡಿತ್ಯಾ? ಹೊಡಿಲಿ ಬಿಡು. ನಾನ್ ಯಾಕೆ ಮಾಮ ಮನೆಗೆ ಹೋಗ್ಬಾರ್ದು? ಮಾತಾಡಿ ಮಾಮ, ಯಾಕೆ ಹೋಗ್ಬಾರ್ದು? ದ್ವೇಷ ನಿಮ್ಗೂ ಅವ್ರಿಗೂ ಅಷ್ಟೇ, ನನಗಿಲ್ವಲ್ಲ? ಅನ್ಸೂಯ, ಬುದ್ಧಿ ಐತೇನ್ ಮಗನಿಗೆ? ಇವಂತವ ಮಾತಾಡೋದಕ್ಕೆ ನಾವೇ ಎದುರ್ಕತೀವಿ ಅಂತದ್ರಾಗ ನೀನು ಅದೇ ನೀವೆಲ್ಲ ಮಾಡ್ತಿರೋ ದೊಡ್ಡ ತಪ್ಪು. ಮಾತಾಡದೆ ಸುಮ್ನೆ ಇರೋದ್ರಿಂದ ಇವ್ರು ಮಾಡ್ತಿರೋ ತಪ್ಪು ಅರ್ಥ ಆಗ್ತಿಲ್ಲ. ದೇವಸ್ಥಾನದಂತ ಮನೆ, ದೇವ್ರಂತ ಮನುಷ್ಯರು, ಹಾಲ್ನಂತ ಗುಣ, ಪ್ರೀತಿ ವಾತ್ಸಲ್ಯ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನೆಲ್ಲ ಅನುಭವಿಸಕ್ಕಾಗದೆ ದೂರ ಇರೋದು ಇವ್ರ ಕರ್ಮ. ನಮ್ಮನ್ನೆಲ್ಲ ಹೋಗ್ಬೇಡಿ ಅಂತ ಯಾಕೆ ತಡಿಬೇಕು? ಒಂದ್ ಕಡೆ ಹೋಗ್ಬಾರ್ದು ಬರ್ಬಾರ್ದು ಅಂತ ನಿರ್ಧಾರ ತಗೊಳಕ್ ಇವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನಮಗೂ ಇದೆ. ಮೂರು ಹೊತ್ತು ಅವ್ರನ್ನ ಹೊಡಿ ಇವ್ರನ್ನ ಬಡಿ ಇದೆ. ಇದು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿಯಿಂದ ಒಬ್ರು ನೋಡ್ಬೇಕು, ನಗ್ನಗ್ತ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಅಲ್ಲಿ ಹೇಗ್ ಅನ್ಸುತ್ತೆ? ಹೃದಯ ಇದ್ರಲ್ವಾ ನಿಮ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಗ್ಗಲ್ಲು. ಅಕ್ಕ, ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲ ಇದ್ದಿದ್ರೆ ತಾನೇ ನಿನಗಿದೆಲ್ಲ ಅರ್ಥ ಆಗೋಕೆ. ನಿನ್ ಜೀವನ ಮರುಭೂಮಿ ಮಾಡ್ಕೊಂಡು ಎಲ್ರೂ ನಿನ್ನ ಹಾಗೆ ಇರ್ಬೇಕು ಅನ್ನೋದು ಯಾವ ನ್ಯಾಯ?